ಇನ್ನು ಬಿಜೆಪಿ ಉಚ್ಚಾಟನೆ ಆದೇಶಕ್ಕೆ ಶಾಸಕರು ಅಸಮಾಧಾನ ಹೊರಹಾಕಿದ್ದಾರೆ. ಉಚ್ಚಾಟನೆ ನಿರೀಕ್ಷಿತ, ಅದನ್ನ ಸ್ವಾಗತ ಮಾಡ್ತೀವಿ ಅಂತ ಎಸ್.ಟಿ. ಸೋಮಶೇಖರ್ ಹೇಳ್ತಾ ಇದ್ದಾರೆ. ಇದು ನಿರೀಕ್ಷಿತ ಅನ್ನೋದು ಎಸ್.ಟಿ. ಸೋಮಶೇಖರ್ ಅವರ ರಿಯಾಕ್ಷನ್, ಪ್ರತಿಕ್ರಿಯೆ. ಪಕ್ಷದ ವಿರೋಧಿ ಕೆಲಸ ನಾನು ಮಾಡಿಲ್ಲ, ಪಕ್ಷದ ವಿಪ್ ಉಲ್ಲಂಘನೆ ಸಹ ನಾನು ಮಾಡಿಲ್ಲ. ವಿಪ್ ಉಲ್ಲಂಘಿಸಿದ್ರೆ ಆಗಲೇ ನನ್ನನ್ನು ಉಚ್ಚಾಟಿಸ್ತಾ ಇದ್ರು. ನಮಗೆ ಯಾವುದೇ ಪಕ್ಷದ ಕಟ್ಟುಪಾಡುಗಳು ಈಗಿಲ್ಲ. ಈ ಉಚ್ಚಾಟನೆ ನಿರೀಕ್ಷಿತ, ನಾನಿದನ್ನ ಸ್ವಾಗತ ಮಾಡ್ತೀನಿ ಅಂದಿದ್ದಾರೆ. ಇದರ ಜೊತೆಗೆ ಕಾಂಗ್ರೆಸ್ ಸೇರೋ ಬಗ್ಗೆ ಕೂಡ ಎಸ್.ಟಿ. ಸೋಮಶೇಖರ್ ಯಾವುದೇ ಸ್ಪಷ್ಟನೆ ಕೊಟ್ಟಿಲ್ಲ. ಕಾಂಗ್ರೆಸ್ನಲ್ಲಿ ಬೆಳೆದಿದ್ದೀನಿ ಅಂತ ಮಾತ್ರ ಹೇಳ್ತಿದ್ದಾರೆ. ಬಿಜೆಪಿ ಸಂಬಂಧ ಮುಗಿದಿದೆ ಅನ್ನೋ ಮಾರ್ಮಿಕ ಉತ್ತರ ಕೊಟ್ಟಿದ್ದಾರೆ. 100% ನಿರೀಕ್ಷೆ ಮಾಡಿದ್ದೆ, ಸ್ವಾಗತ ಮಾಡ್ತೇನೆ. ಬಹಳ ಸಂತೋಷ. ಭಾರತೀಯ ಜನತಾ ಪಕ್ಷ ಹೈಕಮಾಂಡ್ ಮತ್ತು ಸ್ಟೇಟ್ ಲೀಡರ್ಸ್ ಒಳ್ಳೆ ಡಿಸಿಷನ್ ತೆಗೆದುಕೊಂಡಿದ್ದಾರೆ. ಸೋಮಶೇಖರ್ನ ಬೆಂಗಳೂರಲ್ಲಿ ಪಕ್ಷದಿಂದ ಹೊರಗಡೆ ಹಾಕಬೇಕು ಅಂತಕ್ಕಂಥ ಮನದಾಳದನ್ನು ಹೈಕಮಾಂಡ್ಗೆ ಹೇಳಿ ಅಲ್ಲಿಂದ ಮಾಡಿಸ್ತಕ್ಕಂಥದ್ದಕ್ಕೆ ಮಾಡಿದ್ದಾರೆ. ಅವರು ಆ ವಿಷಯದಲ್ಲಿ ಸಕ್ಸಸ್ ಕೂಡ ಆಗಿದ್ದಾರೆ. ಅದೆಲ್ಲವನ್ನು ಕೂಡ ನಾನು ಯಾವುದನ್ನು ಕೂಡ ಕಾಮೆಂಟ್ಸ್ ಮಾಡಿದೆ. ಹೈಕಮಾಂಡ್ ಏನು ಇವತ್ತು 6 ವರ್ಷ ಎಕ್ಸ್ಪೆಕ್ಟ್ ಮಾಡಿದ್ದಾರೆ, ಅದನ್ನ ನಾನು ಹೃದಯಪೂರ್ವಕವಾಗಿ ಸ್ವಾಗತ ಮಾಡ್ತೀನಿ. ನಾನು ನನ್ನ ಉತ್ತರದಲ್ಲಿ ಪಕ್ಷ ವಿರೋಧಿ ಚಟುವಟಿಕೆ ಒಂದು ಕೂಡ ನಾನು ಮಾಡಲಿಲ್ಲ. ಆ ಥರ ಪಕ್ಷಕ್ಕೆ ಮುಜುಗರ ಆಗ್ತಕ್ಕಂಥದ್ದು ಇಲ್ಲ. ಮುಖ್ಯಮಂತ್ರಿ ಯಡಿಯೂರಪ್ಪನವರು ಇದ್ದಾಗಲೇ, ನಾನು ಮಂತ್ರಿ ಇದ್ದಾಗಲೇ ಅಸೆಂಬ್ಲಿಲೇ ಪಕ್ಷದ ವಿರುದ್ಧ ಮಾತನಾಡ್ತಿದ್ರು. ಸಸ್ಪೆಂಡ್ ಮಾಡಿದ್ರ? ಇತ್ತೀಚೆಗೆ ಅವ್ರನ್ನ ಆ ಮಟ್ಟಕ್ಕೆ ನಾನು ಯಾವತ್ತೂ ಕೂಡ ಮಾತನಾಡಿಲ್ಲ. ಅವರು ರಾಜ್ಯಸಭಾದಲ್ಲಿ ಕಾನೂನು ಇರುವುದೇನು, ನಿಮ್ಮ ಮತ ಯಾರಿಗೆ ಬೇಕಾದರೂ ಹಾಕ್ಬೋದು. ವಿಪ್ ಉಲ್ಲಂಘನೆ ಅಲ್ಲ ಅದು. ವಿಪ್ ಉಲ್ಲಂಘನೆ ಆಗಿದ್ರೆ ಇವ್ರು ಯಾವತ್ತೂ ಕ್ರಮ ತೆಗೆದುಕೊಳ್ತಿದ್ರು. ವಿಪ್ ಕೊಡತಕ್ಕಂಥ ಪ್ರಮೇಯನೇ ಆ ರಾಜ್ಯಸಭಾ ಚುನಾವಣೆಯಲ್ಲಿ ಇಲ್ಲ. ಯಾರು ಬಿಜೆಪಿ ಕಾಂಗ್ರೆಸ್ ವಕ್ತಾರಿರ್ತಾರೆ ಅವರಿಗೆ, ಆ ಪಕ್ಷದವರಿಗೆ ತೋರಿಸ್ಬೇಕು ಅಂತ ಇತ್ತು. ತೋರಿಸಿ ಹೇಳಿದೆ, ನಾನು ಸ್ವಾಗತ ಮಾಡ್ತಾ ಇದ್ದೀನಿ, ಸಂತೋಷದಿಂದಿದ್ದೀನಿ. ಯಾರದು ಇದೇನಿಲ್ಲ ನಮಗೀಗ. ಕಾಂಗ್ರೆಸ್ದು ಏನಿಲ್ಲ, ಬಿಜೆಪಿದು ಏನಿಲ್ಲ, ಇಂಡಿಪೆಂಡೆಂಟ್ ಆಗಿದ್ದೀನಿ. ನಾನು ಬೇಸಿಕಲಿ ಕಾಂಗ್ರೆಸ್ ಪಕ್ಷದ ಕಾರ್ಯಕರ್ತ. ಯಾವಾಗ ಕುಮಾರಸ್ವಾಮಿ ಜೊತೆ ಸಮ್ಮಿಶ್ರ ಸರ್ಕಾರ ಆಯಿತು, ಸರಿ ಬರಲಿಲ್ಲ, ಅವಾಗ ಧಿಕ್ಕರಿಸಿ ಕಾಂಗ್ರೆಸ್ ಪಕ್ಷಕ್ಕೆ ರಾಜೀನಾಮೆ ಕೊಟ್ಟು ಭಾರತೀಯ ಜನತಾ ಪಕ್ಷ ಸೇರಿ ಕಾಂಗ್ರೆಸ್ ಬಿಜೆಪಿಯಲ್ಲಿ ಬರ್ತಕ್ಕಂಥದಕ್ಕೆ ನಂದು ಕೂಡ ಒಂದು ಅಳಿಲು ಸೇವೆ. 17 ಜನದಲ್ಲಿ ನಂದು ಕೂಡ ಬೇಸಿಕಲಿ ಕಾಂಗ್ರೆಸ್ ಪಕ್ಷದಿಂದನೇ ಬೆಳೆದಂಥವನು. ಈಗ ಭಾರತೀಯ ಜನತಾ ಪಕ್ಷಕ್ಕೂ ನಮಗೂ ಋಣಾನುಬಂಧ ಮುಗಿದೋಗಿದೆ. ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ.